ಇವತ್ತು ನಾನು ನಿಮಗೆ ಒಂದು ಈಸಿಯಾಗಿ ಸಿಂಪಲ್ ಮತ್ತು ತುಂಬಾ ಟೇಸ್ಟಿಯಾದ ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನೋಡುವ ಅದಕ್ಕೆ ಎಂತೆಲ್ಲ ಬೇಕಂತ ನಾನು ಹೇಳ್ತೇನೆ ನಿಮಗೆ. ಈಗ ನಾವು ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಎಂತೆಲ್ಲ ಬೇಕಂತ ನೋಡುವ. ನೋಡಿ, ಇದರಲ್ಲಿ ನಾನು 5 ಆಲೂಗಡ್ಡೆ ತಗೊಂಡಿದ್ದೇನೆ. ನಿಮಗೆ 5 ಬೇಡ ಆದರೆ ಕಮ್ಮಿ ಸಹ ತಗೊಳ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು 5 ತಗೊಂಡಿದ್ದೇನೆ. ಮತ್ತೆ 2 ಒಂದು ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದ್ದೇನೆ. ದೊಡ್ಡದಿದ್ರೆ ನೀವು ಒಂದೇ ತಗೊಂಡ್ರೆ ಸಾಕು. ಇದು ನಾನು ಸ್ವಲ್ಪ ಮೀಡಿಯಂ ಸೈಜ್ ಸ್ವಲ್ಪ ಸಣ್ಣ ಉಂಟು, ಹಾಗೆ 2 ತಗೊಂಡಿದ್ದೇನೆ. ಮತ್ತೆ ಸ್ವಲ್ಪ ಕರಿಬೇವು, 1 ಎಳೆ ಕರಿಬೇವು ತಗೊಂಡ್ರೆ ಸಾಕು. ಮತ್ತೆ ಒಂದು 5 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಖಾರದ ಮೇಲೆ ನಿಮ್ಗೆ ಖಾರ ಹೆಚ್ಚ ಬೇಕಿದ್ರೆ ಹೆಚ್ಚು ಸಹ ತಗೊಳ್ಬಹುದು, ಕಮ್ಮಿ ಬೇಕಿದ್ರೆ ಕಮ್ಮಿ ಸಹ. ಒಂದು ಸಣ್ಣ ಶುಂಠಿ, ಇದನ್ನು ಜಜ್ಜಿ ಸಹ ಇಟ್ಕೊಳ್ಬಹುದು, ಗ್ರೇಟ್ ಮಾಡಿ ಸಹ ತಗೊಳ್ಬಹುದು. ನಾನು ಸ್ವಲ್ಪ ಗ್ರೇಟ್ ಮಾಡ್ತೇನೆ. ಮತ್ತೆ ಸ್ವಲ್ಪ ಸಾರಿನ ಹುಡಿ. ಇದು ಸಾರಿನ ಹುಡಿ ನಾನು ಆಲ್ರೆಡಿ ರೆಸಿಪಿ ಹಾಕಿದ್ದೇನೆ, ಇದು ಬೇಕಿದ್ರೆ ನಿಮ್ಗೆ ನೋಡ್ಬಹುದು. ಇದು ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಮತ್ತೆ ಸ್ವಲ್ಪ ಸಾಸಿವೆ ಅರಿಶಿನ ಎಲ್ಲ ಹಾಕ್ಲಿಕ್ಕೆ ಉಂಟು, ಅದು ನಾನು ಹಾಕುವಾಗ ನಿಮ್ಗೆ ಹೇಳ್ತೇನೆ. ಈಗ ನಾವು ಮೊದಲು ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ಕಿನ್ ತೆಗೆದು ನಾವು ಕಟ್ ಮಾಡುವ. ಇದನ್ನು ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಆಲೂಗಡ್ಡೆ. ಈಗೆಲ್ಲ ಸ್ಕಿನ್ ತೆಗ್ದಾಯ್ತು. ಈಗ ನಾವು ಇದನ್ನು ಕಟ್ ಮಾಡುವ. ಸ್ವಲ್ಪ ಸಣ್ಣದು ಕಟ್ ಮಾಡುವ. ಪಲ್ಯ ಮಾಡೋಕ್ಕೆ ಸ್ವಲ್ಪ ಸಣ್ಣದು ಕಟ್ ಮಾಡಬೇಕು, ಗ್ರೇವಿಗಾದ್ರೆ ಪರವಾಗಿಲ್ಲ. ಇದನ್ನು ನೀರು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ, ಆ ನೀರಿಗೆ ಹಾಕ್ತೇನೆ. ಸ್ವಲ್ಪ ಒಮ್ಮೆ ನೀರಲ್ಲಿ ಕ್ಲೀನ್ ಮಾಡಿ ತೊಳೆದ್ರೆ ಒಳ್ಳೆಯದು, ತೆಗೆದ್ರೆ. ಹಾಗೇನು ಕಂಪಲ್ಸರಿ ಇಲ್ಲ ನೀರಲ್ಲಿ ಹಾಕಿ ತೊಳಿಬೇಕಂತ, ಯಾಕಂದರೆ ನಾವು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡು ಕಟ್ ಮಾಡಿದ್ದು. ಸ್ವಲ್ಪ ಇದು ಟೊಮೆಟೊ ಸಹ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡು, ನಾನು ನಿಮಗೆ ಸೈಜ್ ತೋರಿಸ್ಲಿಕ್ಕೆ ಅಂತ ನಾನು ಇಲ್ಲಿ ತಂದದ್ದು ಇಷ್ಟು ದೊಡ್ಡದಂತ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ 2 ಟೊಮೆಟೊ. ಈಗ ನಾವು ಇನ್ನು ಪಲ್ಯ ಮಾಡುವ. ನಾನಿಲ್ಲಿ ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೊಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೇನೆ. ಈಗ ನಾವು ಗ್ಯಾಸ್ ಆನ್ ಮಾಡುವ. ಸ್ವಲ್ಪ ಬಿಸಿ ಆಗಲಿ, ಮತ್ತೆ ನಾವು ಸಾಸಿವೆ ಹಾಕುವ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಯಿತು. ನಾವು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕುವ. ಸ್ವಲ್ಪ ಅದು ಸಿಡಿಬೇಕು. ಸಿಡಿದ ನಂತರ ನಾವು ಕಾಯಿ ಮೆಣಸೆಲ್ಲ ಹಾಕುವ, ಹಸಿಮೆಣಸಿನಕಾಯಿ ಹಾಕುವ. ನೋಡಿ, ಸಿಡಿತಾ ಉಂಟು. ಈಗ ನಾವು ಕಟ್ ಮಾಡಿಟ್ಟು ಹಸಿಮೆಣಸಿನಕಾಯಿ ಉಂಟಲ್ಲ, ಅದನ್ನು ಹಾಕುವ. ಮತ್ತೆ ಸ್ವಲ್ಪ ಗ್ಯಾಸದ್ದು ಫ್ಲೇಮ್ ಸ್ಲೋ ಇಡುವ. ಮತ್ತೆ ಇದು ಕರಿಬೇವು, ಅದು ಸಾಕಿ ಬಿಡುವ. ಈಗಲೇ ನೀವು ಸ್ಲೋ ಫ್ಲೇಮಲ್ಲಿ ಮಾಡಿ, ಇಲ್ಲದ್ರೆ ಸ್ವಲ್ಪ ಕಾಯಿ ಮೆಣಸೆಲ್ಲ ಹಾಕುವಾಗ ಸ್ವಲ್ಪ ಎಣ್ಣೆ ಕೈಗೆಲ್ಲ ಇದಾಗ್ತದೆ. ಅದಕ್ಕೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮಾಡಿದರೆ ಒಳ್ಳೆಯದು. ಈಗ ನೋಡಿ, ಸ್ವಲ್ಪ ಇದಾಯಿತು, ಫ್ರೈ ಆಯಿತು. ಈಗ ನಾವು ಶುಂಠಿ ನಾನು ಇಟ್ಟಿದ್ದೇನೆ, ಅದು ಸ್ವಲ್ಪ ಗ್ರೇಟ್ ಮಾಡಿ ತಗೊಂಡೆ, ಅದನ್ನು ಸಾಕಿ ಬಿಡುವ. ಶುಂಠಿ ಬೇಡಾದ್ರೆ ಬಿಡ್ಬೋದು, ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ಹಿಂಗು ಸಹ ಹಾಕಿ ಇದ್ರೆ, ನಿಮ್ಮ ಹತ್ರ ಹಿಂಗು ಸಹ ಹಾಕಿದ್ರೆ ಒಳ್ಳೇದು. ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕಬೇಕು, ಹಿಂಗೆ ಹಾಕಿದ್ರೆ ಒಳ್ಳೇದು. ಇದಕ್ಕೆ ನಾನು ಬೆಳ್ಳುಳ್ಳಿ ಈರುಳ್ಳಿ ಅಂತ ಯೂಸ್ ಮಾಡದೆ ಇದು ಪಲ್ಯ ಮಾಡೋದು. ಉಪವಾಸ ಕುತ್ಕೊಳ್ಳುವವರಿಗೆ ಸಹ ಇದನ್ನು ತಿನ್ಬಹುದು ಮಾಡಿ. ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. ಅದರದೊಂದು ಹಸಿ ಪರಿಮಳ ಇರ್ತದಲ್ಲ, ಹಸಿ ಸ್ಮೆಲ್, ಅದು ಹೋದ್ರೆ ಸಾಕು ಶುಂಠಿಯದ್ದು. ಇದು ತುಂಬಾ ಸುಲಭ ಮತ್ತೆ ತುಂಬಾ ಟೇಸ್ಟಿ ಸಹ. ನಿಮ್ಗೆ ಆಫೀಸಿಗೆ ಹೋಗುವವರಿಗೆ ಬೆಳಿಗ್ಗೆ ಇದನ್ನು ಈಸಿ ಮಾಡ್ಲಿಕ್ಕೆ, ಮಾಡಿ ಚಪಾತಿ ರೋಟಿ ಅಂತಂದ್ರೆ ತಕೊಂಡು ಹೋಗ್ಬೋದು ಟಿಫಿನಿಗೆಲ್ಲ. ಈಸಿ ಉಂಟು ಇದು ತುಂಬಾನೇ. ಈಗ ನಾವು ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದೇವಲ್ಲ, ಅದು ಹಾಕುವ. ಇದರ ಮೇಲೆ ನಾವು ಟೊಮೆಟೊ ಕಟ್ ಮಾಡಿಟ್ಟದ, ಅದು ಸಹ ಟೊಮೆಟೊ ಸಹ ಹಾಕಿ ಬಿಡುವ ಒಟ್ಟಿಗೆ. ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಫ್ಲೇಮ್ ಹೈ ಇಡ್ಬೋದು, ಹೈ ಇಡುವ, ಮತ್ತೆ ಸ್ಲೋ ಮಾಡುವ ಫ್ಲೇಮ್. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ,
ಸ್ವಲ್ಪ ಅರಶಿನ ಹಾಕುವ, ಒಂದು 1/4 ಟೀ ಸ್ಪೂನ್ ಹಾಕಿದರೆ ಸಾಕು. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕಿ, ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹಾಕಿ ಮತ್ತೆ ಟೇಸ್ಟ್ ನೋಡಿ, ಬೇಕಿದ್ರೆ ಮತ್ತೆ ಹಾಕ್ಬೋದು. ಒಂದು 5 ಮಿನಿಟ್ಸ್ ಹೀಗೆ ಇಡುವ. ಈಗ ನಾವೊಮ್ಮೆ ಓಪನ್ ಮಾಡಿ ನೋಡುವ ಹೇಗೆ ಉಂಟು. ನಾನೀಗ ಫಾಸ್ಟ್ ಇಟ್ಟಿದೆ ಗ್ಯಾಸ್, ಇನ್ನು ಸ್ಲೋ ಮಾಡ್ತೇನೆ ನಾನು. ಸ್ವಲ್ಪ ನೀರೆಲ್ಲ ಬಿಟ್ಟು, ಸ್ವಲ್ಪ ನೀರಾಯ್ತು. ಅದು ಇನ್ನು ಬೇಕು ನಮಗೆ, ಇಷ್ಟು ಇದು ನೀರು ಉಂಟಲ್ಲ ಬೇಕಾಗ್ತದೆ, ಯಾಕಂದರೆ ಪೊಟೆಟೊ ಬೇಕಲ್ಲ, ಬೇಯಲಿಕ್ಕೆ ಇಷ್ಟು ನೀರು ಬೇಕು ನಮಗೆ. ನಾನು ನೀರು ಹಾಕಲಿಲ್ಲ, ಇದು ಟೊಮೆಟೊ ಪೊಟೆಟೊ ಎಲ್ಲ ನೀರು ಬಿಟ್ಟು ಈಗ ನೀರಾಗಿದೆ. ಇನ್ನು ನಾನು ಸ್ಲೋ ಫ್ಲೇಮಲ್ಲಿ ನಾವು ಇಡುವ, ಸ್ಲೋ ಇಡುವ. ಇನ್ನು ಸ್ಲೋ ಇಟ್ಟು ಅದನ್ನು ಬೇಯಿಸ್ಬೇಕು. ಲಾಸ್ಟಿಗೆ ಇನ್ನು ಇದಕ್ಕೆ ಸ್ವಲ್ಪ ಅದೇ ಸಾರಿನ ಹುಡಿ ಮತ್ತೆ ಸ್ವಲ್ಪ ಗ್ರೇಟೆಡ್ ಕೋಕೋನಟ್ ಹಾಕ್ಲಿಕ್ಕೆ ಉಂಟು, ಅದು ನಾನು ಮತ್ತೆ ಹೇಳ್ತೇನೆ ಎಷ್ಟು ಬೇಕಂತ ನಿಮಗೆ. ಇನ್ನು ಸ್ಲೋ ಫ್ಲೇಮಲ್ಲಿ ಒಮ್ಮೆಲೆ ಬಿಟ್ಟು ಬಿಡಬೇಡಿ, ನಡುವಲ್ಲಿ ಬಂದು ಸ್ವಲ್ಪ ಸ್ಪೂನ್ ಹಾಕ್ತಾ ಇರಿ. ಇದು ಇಡುವ ಸ್ವಲ್ಪ. ಈಗ ನಾವು ನೋಡುವ ಹೇಗೆ ರೆಡಿ ಆಯ್ತಾ ನೋಡುವ. ಎಲ್ಲ ಆಲ್ಮೋಸ್ಟ್ ರೆಡಿ ಆಯ್ತು. ಸಾಕು ಇನ್ನು. ತುಂಬ ಮಾಡಿ ನೋಡುವ ಹೇಗೆ ಉಂಟಂತ ನೋಡಿ. ಬಿಸಿಲೇ ತುಂಬ ಆಗ್ತಾ ಉಂಟು ನೋಡಿ. ಕೈಯಲ್ಲಿ ಮಾಡಲಿಕ್ಕೆ ಬಿಸಿ ಉಂಟು, ಅದಕ್ಕೆ ನಾನು ಸ್ಪೂನಲ್ಲಿ ಮಾಡಿ ತೋರಿಸಿದ್ದೆ. ರೆಡಿ ಆಯಿತು. ಇದಕ್ಕಿನ್ನು ನಾವು ಒಂದು ಸಾರಿನ ಹುಡಿ, ನಾನು ಇದು ಮಾಡಿ ಮೊದಲೇ ಹಾಕಿದ್ದೀನಿ ನಾನು ಈ ರೆಸಿಪಿ. ಇದು 1 ಟೇಬಲ್ ಸ್ಪೂನ್, ಮತ್ತೊಂದು ಸ್ವಲ್ಪ ಸಾಕು, 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಹೆಚ್ಚು ಹಾಕುವ. 1 ಟೇಬಲ್ ಸ್ಪೂನ್ ಸಾಕಿದ್ದು, ಅಂದರೆ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಸಹ ಹಾಕಿದ್ದೇವೆ, ಹಾಗೆ ಖಾರ ಸ್ವಲ್ಪ ಹೆಚ್ಚಾಯಿದ್ರೆ ಅದಕ್ಕೆ ಸರಿಯಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕಿಂತ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಗ್ರೇಟೆಡ್ ಕೋಕೋನಟ್ ಹಾಕುವ. ಇದೊಂದಿನ್ನು ಒಂದು 2 ಮಿನಿಟ್ಸ್ ಕೋಕೋನಟ್ ಹಾಕಿದ್ದೇವಲ್ಲ ನಾವು, ಅದು ತೆಂಗಿನಕಾಯಿ ಹಾಕಿದ್ದಕ್ಕೆ ಒಂದು 2 ಮಿನಿಟ್ಸ್ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡುವ. ಆಯಿತು. ಮತ್ತು ಉಪ್ಪೆಲ್ಲ ನೋಡಿ, ಉಪ್ಪು ಹೇಗೆ ಉಂಟಂತ ನೋಡಿ, ಕರೆಕ್ಟ್ ಇದ್ದರೆ ಬಿಡಿ, ಇಲ್ಲ ಕಮ್ಮಿ ಇದ್ರೆ ಸ್ವಲ್ಪ ಹಾಕಿ ಎಲ್ಲ ಕರೆಕ್ಟ್ ಟೇಸ್ಟ್ ಎಲ್ಲ ನೋಡಿ. ಇನ್ನೊಂದು 2 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಆಫ್ ಮಾಡುವ. ಸಾಕು. 2 ಮಿನಿಟ್ಸ್ ಆಯಿತು, ಸಾಕು ನೋಡಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡುವ. ನೋಡಿ, ಪಲ್ಯ ರೆಡಿ, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ರೋಟಿ, ಚಪಾತಿ, ಅನ್ನ, ಸಾರು ಯಾವುದೊಟ್ಟಿಗೆ ಸಹ ನಮಗೆ ಇದನ್ನು ತಗೊಂಡು ತಿನ್ಬೋದು.